ಏನು ಪರ್ಟಿಕ್ಯುಲರ್ ಆಗಿ ಅದ್ರ ಮೇಲೆ ಕತೆ ಹೋಗುವಂಥದ್ದು ಅದೇ ಯಾಕೆ ಬೇಕಾಯಿತು ಅನ್ನೋವಂಥದ್ದಕ್ಕೆ ಏನಾದ್ರು ರೀಸನ್ ಇದೆಯಾ? ಈಗ ಅಂದರೆ ಬಾರು ಆ ಸಿಚುಯೇಷನ್ನು, ಸೊ ಆ ಸಿನಿಮಾದ ಟೈಟ್ಲ್ಗಳು. ಇಲ್ಲ ಅಂದರೆ ಸ್ಪೆಸಿಫಿಕ್ ಆಗಿ ಅಂತ ಏನಿಲ್ಲ, ಬಟ್ ನಾನು ಹೇಳ್ದಂಗೆ ಅಂದರೆ ಒಂದು ತುಂಬ ಪ್ರಾಮುಖ್ಯವಾದ ಒಂದು ಲೊಕೇಶನ್ ಅದು ನಮ್ಮ ಸಿನಿಮಾದಲ್ಲಿ. ಸೊ ಹಂಗೆ ಯೋಚನೆ ಮಾಡ್ತಾ ಓಕೆ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಹೇಳಿದಾಗ ಓಕೆ ಒಳ್ಳೆ ಯಾವ್ದಾದ್ರು ಒಂದು ಬಾರ್ ಸಿಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು. ಒಂದು ಪ್ಲಸ್ ನಮಗೇನಾದರೂ ಆ ಸ್ಪೆಸಿಫಿಕ್ ಆಗಿ 2002-2003 ಟೈಮ್ ಪೀರಿಯಡ್ನ ಫಿಕ್ಸ್ ಮಾಡಬೇಕಿತ್ತು ನಾವು. ಅಂದರೆ ವೀಕ್ಷಕರಿಗೂ ನೋಡಿದಾಗ ಓಕೆ ಗೊತ್ತಾಗಬೇಕಂದ್ರೆ ಇಟ್ ಇಸ್ ನಾಟ್ ಅ ಪ್ರೆಸೆಂಟ್ ಸಿನಿಮಾ, ಆ ಟೈಮಲ್ಲಿ ನಡೀತಾ ಇರೋ ಸಿನಿಮಾ ಅಂತ ಹೇಳಿದಾಗ ಓಕೆ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತಾರೋ ಓಕೆ ಪಕ್ಕ ಕ್ರೇಜಿ ಸ್ಟಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗ್ಬಿಡೋಣ, ಅದನ್ನ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ ಒಂದು ಸಿಚುವೇಶನ್, ಆ ಕ್ರಿಕೆಟ್ ಮ್ಯಾಚು 2012 ನಡೀತಾ ಇರೋ ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, ಎಲ್ಲರದು ಆ ಒಂದು ಎಂಟೈರ್ ನಮ್ಮ ಥೀಮಿಗೆ ಅದು ಸೂಟ್ ಆಯಿತು ಅಂತ ನನಗೆ ಅನಿಸ್ತು. ದಟ್ಸ್ ವೈ. ಒಂದು ಸಹಜವಾಗಿ ಎಮೋಷನ್ ಇದೆ ಮನೆಗೆ. ಇವಾಗ ಕೇಳಿದೆ ಒಂದಿಷ್ಟು ವಿಚಾರನ. ಅಜ್ಜಿ ನೆನಪಾದರು, ಅಜ್ಜಿ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಫೋಟೋ ನೋಡಿ ಸುದೀಪ್ ಸರ್ ತಂದೆ ಕೂಡ ತುಂಬ ಅಂದರೆ ಭಾವುಕರಾದರು ಅನ್ನೋಂಥ ಸನ್ನಿವೇಶ. ಆ್ಯಸ್ ಯೂಶುವಲ್ ಸರ್ ಬರ್ಡೇ ಅಂದಾಗ ಅಜ್ಜಿ ಹೇಗೆ ವಿಶ್ ಮಾಡ್ತಾಯಿದ್ರು, ಏನು ಗಿಫ್ಟ್ ನೀಡಿದರು, ಸೊ ಅದು ಯಾವತ್ತಿನ ಫೋಟೋ ಇವತ್ತಿಗೆ ನೋಡೋಂಥ ಸಂದರ್ಭ ಬಂತು ಅಂತ. ದಟ್ ವಾಸ್ ದ ಬೆಸ್ಟ್ ಗಿಫ್ಟ್. ನಾನು ಆ್ಯಕ್ಚುಲಿ ಒಳಗಡೆ ಹೋದ ತಕ್ಷಣ ನಾನು ಹೋಗಿ ಕೈ ಮುಗ್ದು ನಮ್ಮ ಅಜ್ಜಿ ಫೋಟೋ ಕೈ ಮುಗ್ದು ನಾನು ಈ ಒಳಗಡೆ ಬಂದಾಗ ನಮ್ಮ ತಾತ ಕಿಚ್ತಾಯಿದ್ರು, ತೊಗೊಂಡ್ಬಾರೋ ಅಂತ. ನಾನು ಏನು ಓಕೆ ಏನೋ ಗಿಫ್ಟು ಏನೋ ಒಂದಿಟ್ಟು. ಆಮೇಲೆ ತೊಗೊಂಡ್ಬಂದ್ರೆ ಒಂದು ಹಳೆ ಆಲ್ಬಮ್ ತೊಗೊಂಡ್ಬಂದರು. ಆಲ್ಬಮ್ ಓಪನ್ ಮಾಡಿಬಿಟ್ಟು ನನಗೆ ಐ ಥಿಂಕ್ 2005 or 2006 ನಮ್ಮ ಅಜ್ಜಿ ನನಗೆ ಒಂದು ಕೇಕ್ ತಿನ್ನಿಸ್ತಾರೋ ಒಂದು ಫೋಟೋ ಕೊಟ್ಟರು ನನಗೆ. ಐ ಥಿಂಕ್ ದಟ್ ಮೋರ್ ದೆನ್ ಎನಿಥಿಂಗ್ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಗಿಫ್ಟ್. ಮೊದಲನೇ ವರ್ಷ ಅವ್ರು ಹಿಡ್ದೆ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಬಟ್ ಖಂಡಿತವಾಗ್ಲೂ ಅಂದರೆ ನೋವಾಗುತ್ತೆ. ಬಟ್ ಒಂದು ಬಿಗರ್ ಆಸ್ಪೆಕ್ಟಲ್ಲಿ ಯೋಚನೆ ಮಾಡಿದಾಗ ಒಂದೇ ಅನ್ಸೋದು ಅಂದರೆ ಶಿ ಈಸ್ ಎವ್ರಿವೇರ್. ಈಗ ಎಲ್ಲ ಕಡೆಯಿಂದನೂ ಕಣ್ಣಿಟ್ಟಿದ್ದಾರೆ. ಈಗ ಶಿ ಈಸ್ ಆಲ್ವೇಸ್ ವಾಚಿಂಗ್. ನಮಗೆ ಈ ಒಂದು ಸಿನಿಮಾ ಈ ಪೇಸಲ್ಲಿ ಹೋಗ್ತಾ ಇದೆ ಅಂದರೆ ನನಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಮ್ಮ ಅಮ್ಮಮ್ಮಂದು ಆಶೀರ್ವಾದ ಅದಷ್ಟೇ. ಅಂದರೆ ಅವರಿಗೆ ಯಾವತ್ತೂ ಅಂದರೆ ನಾನು ಹೋಗ್ಬಿಟ್ಟು ಇಲ್ಲ ಅಮ್ಮಮ್ಮ ನೋಡಿ ಈ ಥರ ಒಂದು ಇಲ್ಲ ಆಗ್ತಾಯಿಲ್ಲ ಮುಂದೆ ಹೋಗ್ತಾಯಿಲ್ಲ ಅಂತ ಹೇಳಿದಾಗ ಅವ್ರು ಒಂದೇ ಮಾಡೋದು ಯಾವಾಗಲೂ ದೇವ್ರ ಮನೆ ಕಡೆ ನೋಡ್ಬಿಟ್ಟು ಆ ಗಣೇಶ ಇದ್ದಾನೆ ನೋಡ್ಕೊತಾನಂತ ಯಾವತ್ತೂ ಹೇಳ್ತಾ ಇದ್ದು. ಬಟ್ ನಾನು ಹೇಳ್ತೀನಿ ಏನಾದರೂ ಬಂದ್ರೂ ಅಮ್ಮಮ್ಮ ನೋಡ್ಕೊತಾರೆ ಅನ್ನೋದೊಂದು ನಂಬಿಕೆ ಇದೆ ನನಗೆ. ಆ್ಯಂಡ್ ದಟ್ಸ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್.